ಪೇತ್ರನು ಬರೆದ 2ನೆಯ ಪತ್ರದಿಂದ ಇಂದಿನ ವಾಚನ, ಅಧ್ಯಾಯ 3, ವಚನಗಳು 11ರಿಂದ 15, 17ರಿಂದ 18ರವರೆಗೆ. ಸಹೋದರರೇ, ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕರಾಗಿಯೂ ಬಾಳಬೇಕು. ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಶಾಖದಿಂದ ಕರಗಿ ಹೋಗುವುದು. ನಾವಾದರೋ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವೂ ಬರುವುದನ್ನು ಎದುರು ನೋಡುತ್ತಿರುವೆವು. ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರೂ ನಿರ್ದೋಷಿಗಳೂ ಆಗಿದ್ದು ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿ. ನಮ್ಮ ಪ್ರಭು ದೀರ್ಘ ಶಾಂತಿ ಹಾಗೂ ಸಹನೆ ನಮ್ಮ ಜೀವೋದ್ಧಾರಕ್ಕಾಗಿಯೇ ಎಂದು ತಿಳಿದುಕೊಳ್ಳಿ. ನಮ್ಮ ಪ್ರಿಯ ಸಹೋದರನಾದ ಪೌಲನೂ ಸಹ ನನಗೆ ದೇವರಿತ್ತ ಜ್ಞಾನದ ಪ್ರಕಾರ ಹೀಗೆಯೇ ನಿಮಗೆ ಬರೆದಿದ್ದಾನೆ. ಆದ ಕಾರಣ ಪ್ರಿಯರೇ, ಈ ವಿಷಯಗಳನ್ನು ಮುಂಚಿತವಾಗಿಯೇ ತಿಳಿದುಕೊಂಡಿರುವ ನೀವು ಎಚ್ಚರಿಕೆಯಿಂದಿರಿ. ದುರ್ಜನರ ದುರ್ಬೋಧನೆಗೆ ಮರುಳಾಗದಿರಿ. ನಿಮ್ಮ ಸ್ಥಿರ ವಿಶ್ವಾಸವನ್ನು ಬಿಟ್ಟು ಭ್ರಷ್ಟರಾಗದಿರಿ. ನಮ್ಮ ಪ್ರಭು ಮತ್ತು ಉದ್ಧಾರಕರಾದ ಯೇಸು ಕ್ರಿಸ್ತರ ಅನುಗ್ರಹದಲ್ಲೂ ಅವರನ್ನು ಕುರಿತ ಜ್ಞಾನದಲ್ಲೂ ನೀವು ಅಭಿವೃದ್ಧಿ ಹೊಂದಿರಿ. ಅವರಿಗೆ ಈಗಲೂ ಯುಗಯುಗಾಂತರಕ್ಕೂ ಮಹಿಮೆಯುಂಟಾಗಲಿ. ಆಮೇನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು, ತಲತಲಾಂತರಕ್ಕೆ ಶ್ರೀನಿವಾಸ ನೀನೆ ನಮಗೆ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿನಿಂದ ನೀ ನಮಗೆ ದೇವರು ಯುಗ ಯುಗಗಳಿಂದ. ಪ್ರಭು, ತಲತಲಾಂತರಕ್ಕೆ ಶ್ರೀನಿವಾಸ ನೀನೆ ನಮಗೆ. ನರಪುತ್ರರೇ, ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತೀಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು, ಸಹಸ್ರ ವರ್ಷ ഇരുಳಿನೊಂದು ಜಾವ, ಗತಿಸಿ ಹೋದ ಒಂದು ದಿವಸ. ಪ್ರಭು, ತಲತಲಾಂತರಕ್ಕೆ ಶ್ರೀನಿವಾಸ ನೀವು ಎಮಗೆ. ನಮ್ಮ ಆಯುಷ್ಕಾಲ 70 ವರ್ಷ, ಹೆಚ್ಚಾಗಿದ್ದರೆ ಬಲ 80 ವರ್ಷ. ಪ್ರಭು, ತಲತಲಾಂತರಕ್ಕೆ ಶ್ರೀನಿವಾಸ ನೀವು ಎಮಗೆ. ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಪ್ರಭು, ತಲತಲಾಂತರಕ್ಕೆ ಶ್ರೀನಿವಾಸ ನೀವು ಎಮಗೆ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನ ನಿಯಮಗಳ ಪಥವೇ ನಮಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾನು ಧ್ಯಾನಿಸುವೆನಯ್ಯ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯಹೂದ್ಯ ಮುಖಂಡರು ಯೇಸುವನ್ನು ಮಾತಿನಲ್ಲೇ ಸಿಕ್ಕಿಸುವ ಉದ್ದೇಶದಿಂದ ಕೆಲವರು ಫರಿಸಾಯರನ್ನು, ಹೆರೋದನ ಪಕ್ಷದ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸ್ಥಾನಮಾನಕ್ಕೆ ಮಣಿಯದವರು, ಮುಖದಾಕ್ಷಿಣಕ್ಕೆ ಎಡೆ ಕೊಡದವರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವರೆಂದು ನಾವು ಬಲ್ಲೆವು. ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಾವದನ್ನು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಅವರ ಕಪಟತನವನ್ನು ಯೇಸು ಗ್ರಹಿಸಿ, ನೀವು ನನ್ನನ್ನು ಪರೀಕ್ಷಿಸುವುದೇಕೆ? ಒಂದು ನಾಣ್ಯವನ್ನು ತನ್ನಿ, ಅದನ್ನು ನೋಡೋಣ ಎಂದರು. ಅವರೊಂದು ನಾಣ್ಯವನ್ನು ತಂದರು. ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಯೇಸು ಕೇಳಿದರು. ಅದಕ್ಕೆ ಅವರು, ಅವು ರೋಮ್
ಚಕ್ರವರ್ತಿಯವು ಎಂದರು. ಆಗ ಯೇಸು, ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದನ್ನು ಚಕ್ರವರ್ತಿಗೂ ದೇವರಿಗೆ ಸಲ್ಲತಕ್ಕದನ್ನು ದೇವರಿಗೂ ಸಲ್ಲಿಸಿರಿ ಎಂದರು. ಇದನ್ನು ಕೇಳಿದ್ದೇ ಆ ಜನರು ಯೇಸುವಿನ ಬಗ್ಗೆ ಅತ್ಯಾಶ್ಚರ್ಯಪಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದೆಷ್ಟೋ ಬಾರಿ ನಮಗೂ ಸಿಕ್ಕಿ ಹಾಕಿಸಲು ಅದೆಷ್ಟೋ ಜನರು ಪ್ರಯತ್ನ ಮಾಡುತ್ತಾರಲ್ವೇ. ನೋಡಿ, ಯೇಸು ಸ್ವಾಮಿ ಎಲ್ಲವನ್ನು ಮಾಡೋದಕ್ಕೆ ಸದುಕಾಯರು ಮತ್ತು ಫರಾಜಿಯವರು ಅವರು ಎಲ್ಲ ಯೇಸು ಸ್ವಾಮಿಗೆ ಸಿಕ್ಕಿಸಿ ಹಾಕಲು ಅವರನ್ನು ಕಳಿಸಿಕೊಡ್ತಾರೆ. ಒಳ್ಳೆಯ ಉಪಾಯ ಹೊಂಚು ಹಾಕ್ತಾರೆ. ಆದರೆ ಯೇಸು ಸ್ವಾಮಿ ಅವರ ತಲೆಗೆ ಸಿಕ್ಕಿ ಬೀಳಲ್ಲ. ಆದ್ದರಿಂದ ಇದರಿಂದ ಉತ್ತಮ ಪಾಠವನ್ನು ಕಲಿಸ್ತಿದ್ದಾರೆ. ಅದೆಷ್ಟೋ ಬಾರಿ ನಾವು ಪ್ರಾಮಾಣಿಕಕ್ಕೆ ಹೋಗ್ತೇವೆ, ಮುಗ್ಧರಾಗುತ್ತೇವೆ. ಅದೆಷ್ಟೋ ಜನರು ನಮಗೆ ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಿಲ್ವೇ. ಅಯ್ಯೋ, ನಾವೇ ಎಷ್ಟು ಒಳಿತು ಬಯಸೋದನ್ನು ನಾವು ಒಳಿದವನು ಅವರೇ ಅದನ್ನೇ ಉಪಯೋಗಿಸಿ ಅವರಿಗೆ ಕೊಂಚ ಹಾಕಲು ನೋಡೋದಿಲ್ವೇ. ಹಾಕ್ತಾರೆ, ಕೊಂಚ ಹಾಕಲಿಕ್ಕೆ ನೋಡ್ತಾರೆ. ಹಾಗಾದರೆ ಪ್ರಿಯರೇ, ಇಂಥ ಸಮಯದಲ್ಲಿ ತುಂಬ ನೋವಾಗ್ತದೆ. ಅಯ್ಯಪ್ಪ, ನಾನು ಇಷ್ಟನ್ನು ಒಳಿತನ್ನು ಮಾಡಿದ್ದೆ, ಆದರೆ ನನಗೇ ಸಿಕ್ಕಿಸಿ ಹಾಕಿ ಅಲ್ಲಪ್ಪ. ಕೆಲವೊಮ್ಮೆ ಹೇಳ್ತಾರಪ್ಪ, ಒಂದು ಸಹಿ ಹಾಕಪ್ಪ, ನನಗೆ ವಿದ್ಯಾಭ್ಯಾಸ ಇಲ್ಲದ್ರೆ ನಮ್ಗೆ ಗೊತ್ತಿಲ್ಲದೆ ನನಗಾಗಿ ಸಹಿ ಹಾಕಿಬಿಡ್ತೇವೆ. ಇಡೀ ಆಸ್ತಿ ಜಮೀನನ್ನೇ ಒಳಗೆ ಹಾಕಿದ್ದು ಅದೆಷ್ಟು ಘಟನೆಗಳಿಲ್ವೇ ಇದ್ದೆ. ವಿಶೇಷವಾಗಿ ನಮ್ಗೆ ಓದು ಬರ ಇಲ್ಲ, ಅದು ಇಂಗ್ಲೀಷ್ ನನಗೆ ಓದಲಿಕ್ಕೆ ಬರಲ್ಲ. ಅದನ್ನು ಕೇಳಿಕೆ ನೋಡಪ್ಪ, ಇದು ಏನಾದ್ರು ಸುಳ್ಳು ಹೇಳಿ ಇದಕ್ಕೊಂದು ಸಹಿ ಹಾಕುವಂತೇಳಿ ನಮ್ಗೆ ಸಿಕ್ಕಿಸಿ ಹಾಕಿದ್ದಾರೆ. ಅದೆಷ್ಟು ಆಗಿದ್ದಾರೆ, ಅದೆಷ್ಟೋ ಸಹಿ ನಾವು ಮೋಸ ಹೋಗಿದ್ದೇವೆ. ಅಲ್ಲಿಂದ ಅದೆಷ್ಟು ಆ ಸಮಯದಲ್ಲಿ ನಾವು ನೆನಪಿಡೋಣ, ಈ ಸ್ವಾಮಿಗೆ ಹೊಂಚು ಹಾಕಲಿಕ್ಕೆ ಸಿಕ್ಕಿಸಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿರೋದ್ರೆ ನಮಗೇನು ದೊಡ್ಡದು ಆಗಲಿ. ಸತ್ಯವು ಯಾವಾಗಲೂ ಮುಳುಗುವುದಿಲ್ಲ. ಸತ್ಯವು ಎಂದೂ ಜಯ ಗಳಿಸ್ತದೆ. ಸತ್ಯವಾಗಿ ಪ್ರಾಮಾಣಿಕವಾಗಿ ನೋಡೋಣ. ಈ ಜನರಿಂದ ನಮಗೆ ಮೋಸ ಹೋದರೂ, ನಾವು ಅದರ ಬಲೆಗೆ ಸಿಕ್ಕಿ ಹಾಕಿದರೂ ನಮಗೆ ಯೇಸು ಬಿಡಲ್ಲ. ಅವರು ನಮಗೆ ಕೈ ಎತ್ತಿ ಹಿಡಿಯುತ್ತಾರೆ, ನಾವು ಕರ್ಕೊಂಡು ಹೋಗುತ್ತಾರೆ, ನಮ್ಮ ನಡೆಸಿಕೊಂಡು ಹೋಗ್ತಾರೆ. ಆದರೆ ಯೇಸು ನಮ್ಮನ್ನು ಇದ್ದಾರೆ. ಆದ್ದರಿಂದ ಒಂದು ಸುಂದರವಾದ ಪ್ರಾರ್ಥನೆ, ಸಂತ ರೀತಮ್ಮನ ಪ್ರಾರ್ಥನೆ ಹೇಳ್ತಾ ಇರೋಣ. ಯೇಸು, ಮಾತೆ ಮರಿಯಮ್ಮ, ಸಂತ ಜೋಸೆಫ್ ನನ್ನ ಇದ್ದಾರೆ. ಅವರು ನನ್ನ ಜೊತೆ ಇರುವಾಗ ನನಗೆ ಭೀತನೂ ಇಲ್ಲ. ಯೇಸು, ಮಾತೆ ಮರಿಯಮ್ಮ, ಸಂತ ಜೋಸೆಫ್ ನನ್ನಿದ್ದಾರೆ. ಅವರು ನನ್ನ ಜೊತೆ ಇರುವಾಗ ನಾನು ಚಿಂತನೂ ವ್ಯತ್ಯೆಯೂ ಮಾಡುವುದಿಲ್ಲ. ಏಕೆಂದರೆ ಅವರೇ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾರೆ. ಈ ಪ್ರಾರ್ಥನೆ ಹೇಳ್ತಾ ಇರೋಣ. ಯಾವ ಮೋಸವಿರಲಿ, ಯಾವ ಸಿಕ್ಕಿಸಾಕೊಳ್ಳೋ ಬಲೆ ಇರಲಿ, ಯಾವುದೂ ಸಿಕ್ಕಾಕೊಡುವುದಿಲ್ಲ. ಅವರು ನನಗೆ ಬಿಡಿಸ್ತಾರೆ. ನಮಗೆ ಜೀವನವನ್ನು ಸಂತೋಷವಾಗಿ ನಡೆಸುವಂತೆ ಮಾಡುವಂತೆ ಈ ಬಲಿ ಪೂಜೆಯಲ್ಲಿ ಬೇಡೋಣ.